ಹಾಯ್ ಎಲ್ಲರಿಗೂ. ಜೋರಾಗಿ ಗಾಳಿ ಬೀಸ್ತಿದೆ. ಮಳೆ ಬರೋ ಮುಂಚೆ ಒಮ್ಮೆ ತೋಟದ ಕಡೆ ಹೋಗಿ ಬರುವ ಅಂತ ಅಪ್ಪ ಹಲಸು ಕೊಯ್ಲಿಕ್ಕೆ ಹೋಗಿದ್ದಾರೆ. ಕುರಿದಿಂದ इंच साइड दो ಅವು ಮಿತ್ತದವು ಕಪ್ಪ ಅದನ್ನ ಅವತ್ತ ತೋಜಿನ ತೇಲಿ ನಮ್ಮ ಕೆರೆ ನೋಡಿ ಮಳೆಗೆ ಫುಲ್ ಆಗಿದೆ, ತುಂಬಿ ಹರಿತಿದೆ. ಆ ಕಡೆಯಿಂದ ಹರಿತಿದೆ, ಆಮೇಲೆ ತೋರಿಸ್ತೀನಿ. ಕಂಗದ ಮೊದಲಿಗೆ ಬೂರ್ದು ಕಂಗದ ಮೊದಲಿಗೆ ಬೂರ್ದು ಕೆರೆ ನೀರು ಹೋಗ್ತಾ ಉಂಟು ನೋಡಿ ಅಲ್ಲಿ. ನಮ್ಮ ಮೂಸಂಬಿ ಮರದಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಬೀಳ್ತಾ ಇದೆ. ಅದೇನು ರೋಗನ ದೃಷ್ಟಿನ ಎಂತ ಗೊತ್ತಾಗ್ತಾ ಇಲ್ಲ, ಸುಮಾರಷ್ಟು ಬೀಳ್ತಾ ಉಂಟು. ಅದಂತೂ ಡಾಟ್ ಥರ ಆಗಿ ಹಾಳಾಗ್ತದೆ, ಮರದಲ್ಲೇ ಹಾಳಾಗಿ ಬೀಳ್ತಾ ಇದೆ. ಇದಕ್ಕೇನಾದರೂ ಸೊಲ್ಯೂಷನ್, ಮದ್ದು ಏನಾದರೂ ಗೊತ್ತಿದ್ರೆ ತಿಳಿಸಿ ಆಯ್ತಾ. ನೋಡಿ ಎಷ್ಟೊಂದು ಬೀಳ್ತಾ ಇದೆ, ಮರದಲ್ಲಿ ಇನ್ನೂ ಉಂಟು. ಇನ್ನು ಮನೆಗೆ ಹೋಗೋದು. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಹಾಗೆ ಸುಮ್ಮನೆ ಒಂದು ವ್ಲಾಗ್ ಆಯಿತಾ. ಅಪ್ಪ ಅಮ್ಮನನ್ನು ಹಾಗೆ ಸುಮ್ಮನೆ ಮಾತಾಡಿಸ್ತೀನಿ, ಫನ್ ಕನ್ವರ್ಸೇಷನ್ ಅಷ್ಟೆ. ಸೊ ಈಗ ಅಪ್ಪ ಹಲಸು ಕಟ್ ಮಾಡ್ತಾರೆ, ಜೊತೆಗೆ ಅಪ್ಪನ ಮಾತಿಗೆ ಹೇಳ್ತೀನಿ. ಓಕೆ, ಇದು ಪೆಲಕ್ಕಾಯಿಯ ಮರೆ ತೆಗೆಯೋದು, ಮಡಲಲ್ಲಿ ತೆಗಿಬೇಕು. ಕೋಲಲ್ಲಿ ಸಾಕ್ತದೆ, ನಾನೀಗ ಮಡಲಲ್ಲಿ ತೆಗಿತಾ ಇದ್ದೇನೆ. ಪಕ್ಕ ಸಿಗ್ಲಿಲ್ಲ, ಅದಕ್ಕೆ ಒಂದು ಮಡಲಲ್ಲಿ ತೆಗಿತಾ ಇದ್ದೇನೆ. ಪೆಲತ್ತರಿ ಎಲ್ಲ ಉಂಟು, ಪೆಲತ್ತರಿ ಆಗಿದೆ ಗಟ್ಟಿ. ಈಗ ಪೆಲತ್ತರಿ ಕೋಲಲ್ಲಿ ಸಾಕ್ಬೋದು, ಅಥವಾ ಏನಾದರೂ ಚಿಂಗುರು ಎಡ್ಡಿ ಸಾಕ್ತದೆ, ಕಡ್ಡಿ ಅಥವಾ ಮರದ ಇದು ಎಲೆಗಳು ಮುದ್ದೆ ಮಾಡಿಕೊಂಡು ಹಾಗೆ ಸಹ ತೆಗಿಬೋದು. ಅಂತೂ ಮಾರಣ ತೆಗಿಬೇಕು. ಪೆಳಕಾಯಿ, ಇದು ಪೆಳಕಾಯಿ ಆಯಿತಾ, ಹಾಳಾಗಿದೆ, ಸ್ವಲ್ಪ ಹಾಳಾಗಿದೆ. ಇವತ್ತು ಒಂದು ಕಡುಬು ಮಾಡುವ ಅಂತ ಇದ್ದೇವೆ. ತೆಕ್ಕಿದ್ದೇನೆ ತರಬೇಕು, ತೆಕ್ಕಿದ್ದೇನೆ ಸಾಗುವಾನಿದ್ದು ಸಾಗುವಾನಿ ಮರದ ಎಲೆ ಮಡಚಿಡಬೇಕು, ಚೆನ್ನಾಗ್ತದೆ, ಒಂದು ಕಲರ್ ಬರ್ತದೆ. ಪೆಲಕ್ಕಾಯಿ ಎಲ್ಲ ಸಿಕ್ಕಿದ್ರು ಗಟ್ಟಿ ಇರ್ತದೆ. ಈ ಪೆಲಕ್ಕಾಯಿ ಅಷ್ಟು ಬೆಳೆದಿಲ್ಲ, ಸ್ವಲ್ಪ ಎಳೆತ್ತು
ಒಳ್ಳೆದಿರ್ಲಿಕ್ಕಿಲ್ಲ, ಆದರೂ ಕಲರ್ ಬಂದಿದೆ, ಇದು ಕಲರ್ ಬಂದಿದೆ. ಅದು ಸ್ವಲ್ಪ ಬಾಡಿದ ಹಾಗೆ ಉಂಟು. ಇದೊಂದು ನೋಡಲಿಕ್ಕೆ ಮಾತ್ರ ಒಂದು ತೆಗೆದಿಟ್ಟದ್ದು, ಕಡ್ದಿಟ್ಟದ್ದು, ಸ್ವಲ್ಪ ಬೆಳಿಬೇಕಿತ್ತಿದ್ದು. ಇದನ್ನು ಪೋದುಂಕುಲ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನೆಲ್ಲ ತೆಗಿಬೇಕು. ಹೀಗೆ ತೆಗೆದು ಕಲೆಕ್ಷನ್ ಬೆಳತರಿಯನ್ನೆಲ್ಲ ಮತ್ತೆ ಇದಕ್ಕೆಲ್ಲ ಸೌತೆ ಪದಾರ್ಥ ಇಡಲಿಕ್ಕೂ ಆಗ್ತದೆ, ಒಣಗಿಸಿಡ್ಲಿಕ್ಕೂ ಆಗ್ತದೆ. ಮತ್ತು ಅದನ್ನು ಇದು ಮಣ್ಣಲ್ಲಿಗೆ ಸೊಪ್ಪು ಹಾಕಿ, ಒಂದು ಮಣ್ಣು ಮೆತ್ತಿಸಿ ಸೊಪ್ಪೆಲ್ಲ ಹಾಕಿ ಎಂಜಿರದ ಸೊಪ್ಪು ಹಾಕಿ ಇಲ್ಲಿಗೆ ಆಗ್ತದೆ. ಎಂಜಿದ ಸೊಪ್ಪು ಕನ್ನಡ ಗೊತ್ತಿಲ್ಲ, ಎಂಜಿರ ಸೊಪ್ಪು ಅಂತ ಹೇಳ್ತಾರೆ. ಸಪೂರ ಎಲೆದೊಂದು ಸೊಪ್ಪು ಇರ್ತದೆ, ಆ ಕಡೆಯಲ್ಲಿ ಸಿಗ್ಲಿಕ್ಕಿಲ್ಲ, ಅಲ್ಲೆಲ್ಲ ಉಂಟು. ಚೀಪೆಂಟು ಕೂಂಜೆಲ್ಲ ಸರಿ ತೆಗಿಬೇಕು, ಇಲ್ಲದ್ರೆ ಕೋಳನ್ನು ಸರಿಯಾಗಿ ತೆಗಿಲಿಕ್ಕೆ ಆಗುವುದಿಲ್ಲ. ಚಿಪ್ಸ್ ಯಾವುದರಲ್ಲಿ ಮಾಡೋದು? ಚಿಪ್ಸ್ ಅದರಲ್ಲಿ ಮಾಡಿ ಆಗ್ತದೆ, ಕಟ್ ಮಾಡಬೇಕು. ಚಿಪ್ಸ್ ಅದು ಶೇಪ್ ಅದು ಉದ್ದದ್ದು ಬರ್ತದಲ್ಲ, ಅದು ಕುಂಜೆ ಥರ ಇರ್ತದೆ. ಕುಂಜೆ ಭಾಗ ಮಾಡಿ ಹಾಕಬೇಕು. ಇದರದ್ದು ದೊಡ್ಡ ಬೆಳಕ ಇದೆಲ್ಲ ಸಣ್ಣ ಬೆಳಕ ಇದೆಲ್ಲ ಆಗುವುದಿಲ್ಲ. ಇದು ತುಳುವೆ ಬರ್ಕೆ, ಇದು ಬರ್ಕೆ, ತುಳದಲ್ಲೆಲ್ಲ ಆಗುವುದಿಲ್ಲ. ಅದು ಕುಂಜಿ ಸರಿ ತೆಗೆದರೆ ತೆಗಿಲಿಕ್ಕೆ ಬರೋದಿಲ್ಲ, ಅದರಲ್ಲಿ ಕಷ್ಟ ಆಗ್ತದೆ. ಜೋರಾಗಿ ಮಳೆ ಬರಲಿಕ್ಕೆ ಶುರು ಆಯಿತು. ನೆಕ್ಸ್ಟ್ ಅಮ್ಮ ಇದನ್ನು ಕ್ಲೀನ್ ಮಾಡಿಬಿಟ್ಟು ಕಡುಬು ಮಾಡ್ತಾರೆ. ಆಗ ಅವರನ್ನು ಸ್ವಲ್ಪ ಮಾತಾಡಿಸುವ. ಇಲ್ಲಿ ಮೊದಲೇ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದಾರೆ ಅಮ್ಮ. ಇದು ಒಂದು 4 ಗಂಟೆ ಆದರೂ ನೆನಿಬೇಕು. ಬನ್ನಿ ಅಮ್ಮನ ಮಾತಾಡಿಸುವ. ಹಲಸಿನ ಹಣ್ಣು ತುಂಬ ಹಣ್ಣಾಗಿದೆ ಮತ್ತು ತುಂಬ ಸಿಹಿ ಉಂಟು. ಇದು ನೋಡಲಿಕ್ಕೆ ಚಿಕ್ಕ ಚಿಕ್ಕ ಪಚ್ಚಿಲಾದರೂ ಇದು ತುಂಬ ಚೀಪೆ ಉಂಟು. ಪಚ್ಚಿರದಂಟು ಮಾತ್ರ ಪಚ್ಚಿರು, ಭಾರಿ ಚಂದದ ಹಲಸಿನ ಹಣ್ಣು ಇದು, ಭಾರಿ ಸ್ವೀಟ್. ಮೊದಲೆಲ್ಲ ತುಂಬ ದೊಡ್ಡದಾಗ್ತಿತ್ತು, ಈಗ ಏನೋ ಸಣ್ಣದಾಗೋದು, ಮಸ್ತು ದೊಡ್ಡದಾಗೋದಿಲ್ಲ. ಸ್ವಲ್ಪ ಬೇಗ ಮಾಡ್ಬೋದಿತ್ತು ಇದನ್ನು, ಆದರೆ ಮಳೆ ಎಲ್ಲ ಗುಡುಗು ಸಿಡಿಲು ಎಲ್ಲ ಬಂದು ಮಳೆ ಬಂದು ಭಾರಿ ಜೋರು ಮಳೆ ಬಂತು, ಮತ್ತು ಕರೆಂಟ್ ಎಲ್ಲ ಇರಲಿಲ್ಲ. ಬೆಳ್ತರಿಗೆ ಕನ್ನಡದಲ್ಲಿ ಎಂತ ಹೇಳೋದು? ಬೆಳತರಿಗೆ ಹಲಸಿನ ಬೀಜ ಅಂತ ಹೇಳೋದು. ಮತ್ತು ಎಂತ ಹೇಳೋದು, ಹಲಸಿನ ಬೀಜವನ್ನು ಚಂದ ಮಾಡಿ ತೊಳೆದು ಚಂದ ಮಾಡಿ ಇಡಬೇಕು. ಮತ್ತು ಒಂದು ಕಲ್ಲು ಕಸ ಎಲ್ಲ ಇಲ್ಲದ ಮಣ್ಣನ್ನು ತಂದು ಅದನ್ನು ಚಂದ ಮಾಡಿ ಹಲಸಿನ ಹಣ್ಣಿನ ಬೀಜದ ಮೇಲೆ ಹಚ್ಚಬೇಕು. ಹೀಗೆ ಮಾಡಿ ಕಲಸಿ ಮತ್ತು ಅದನ್ನು ತುಂಬ ಸಮಯ ಇಡ್ಲಿಕ್ಕಾಗ್ತದೆ. ಬೆಳತರಿಯನ್ನು ಮಳೆಗಾಲಕ್ಕೆಲ್ಲ ಸ್ಟಾಕ್ ಮಾಡೋದು. ಹಾಗೆ ಬೆಳ್ತರಿ ಚೆಂದ ಉಂಟು, ಬೆಳತರಿ ತುಂಬ ಚೆಂದ ಉಂಟು. ಮೊದಲಿಗೆ ಹಲಸಿನ ಹಣ್ಣು, ಅಕ್ಕಿ, ಕರಿಮೆಣಸು ಮತ್ತು ಉಪ್ಪು ಹಾಕಿ ರುಬ್ಕೊತಿದ್ದಾರೆ.
ನೀರಲ್ಲಿ ಸೋಪು ಒರೆಸೋದು. ಒಂದು ತೆಕ್ಕಿದ್ದೇವೆ. ಬಸ ಬತ್ತು ಬೀಜ ಕೊರಿಸಂಗೆ ಹಾಕೊಂಡು ಗ್ಯಾಸ್ ಹೊತ್ತಿಸಿ ಇಡ್ಲಿ ಆಕಾರದಲ್ಲಿ ನೀರು ಇಡಬೇಕು. ಹಲಸಿನ ಹಣ್ಣು ಮತ್ತು ಅಕ್ಕಿ ಕಡ್ದದನ್ನು ಚಂದ ಮಿಕ್ಸ್ ಮಾಡಬೇಕು. ಹೀಗೆ ಎಲೆ ಇಟ್ಟು ಹೀಗೆ ಸ್ವಲ್ಪ ಬಂದ ಹಾಕಿ ಹೀಗೆ ಮಡಿಚೋದು. ಹೀಗೆ ಮತ್ತು ಹೀಗೆ ಮಡಿಚಿ ಹೀಗೆ ಮಾಡಿ ಹೀಗೆ ಇಡುವುದು. ವಾಪಸ್ ಮುಚ್ಚೋದು, ವಾಪಸ್ ಮುಚ್ಚೋದು, ವಾಪಸ್ ಇಡೋದು. ವಾಪಸ್ ಹಾಗೆ ಹಾಕೋದು, ಮುಚ್ಚೋದು, ಇಡೋದು. ಇದು ಸಣ್ಣ ಎಲೆ ಇದಕ್ಕೆ ಸ್ವಲ್ಪ ಹಾಕಲಿಕ್ಕೆ ಆಗೋದು. ಇದು ಸಣ್ಣ ಎಲೆ ಹೀಗೆ ಮಾಡೋದು, ಹೀಗೆ ಮಾಡೋದು, ಹೀಗೆ ಮಾಡೋದು, ಹೀಗೆ ಇಡುದು. ಈ ತೆಕ್ಕಿದ್ದೇವೆ. ಇದು ತೆಕ್ಕಿದ್ದೇವೆ ಎಲ್ಲಿ ಮಾಡಿದ್ದು ಅದಕ್ಕೆ ಸಾಗುವಾನಿ ಎಲೆಯನ್ನು ಸಾಗವಾನಿ ಎಲೆ ಮಾಡಿದ್ದು ಅದಕ್ಕೆ ತುಳುವಿನಲ್ಲಿ ತೆಕ್ಕಿದ್ದೇವೆ ಅಂತ ಹೇಳೋದು. ಅದರಲ್ಲಿ ಮಾಡಿದರೆ ಭಾರಿ ಚೆಂದ ಆಗ್ತದೆ, ಮಾತ್ರ ಕೆಂಪಾಗ್ತದೆ ಕಲರ್. ನೀವು ಸಹ ಮಾಡಿ ನೋಡಿ. ಬೆಂದ ನಂತರ ಕೆಂಪಾಗ್ತದೆ. ತುಂಬ ಬಿಸಿ ಉಂಟು. ಬಿಸಿ ಇದ್ದಂಗೆ ಕಿತ್ತು ಗೊತ್ತೊಂದಿದ್ಮೇಲೆ ಈ ಥರ ಬೇಯಲಿಕ್ಕೆ ಇಡೋದು. ತುಂಬ ಚಂದ ಅರ್ಧ ಗಂಟೆ ಬೇಯಬೇಕಿದ್ದು. ಚಂದ ಬೆಂದಿದೆ. ಇದು ಕಲರೆಲ್ಲ ಎಲೆಯದ್ದೆಲ್ಲ ಬದಲಾಗಿದೆ, ಕೆಂಪಾಗಿದೆ. ಮಾಡುವಾಗ ಚಂದ ಒಳಗೆ ಕೆಂಪಾಗಿರ್ತದೆ. ಹಲಸಿನ ಹಣ್ಣಿನ ಅಡುಗೆ ಬೆಂದಿಟ್ಟು ಮಾಡುವ. ಕೆಂಪಾಗಿದೆ ನೋಡುವ, ಕಲರ್ ಬಂದಿದೆ. ನಮ್ಮ ಹಲಸಿನ ಹಣ್ಣಿನ ಅಡುಗೆ ಬೆಂದಿದೆ ನೋಡಿ. ನೋಡಿ ಈ ಥರ ಬರ್ತದೆ. ಇನ್ನೊಂದು ತೆಗಿತೇನೆ. ನೋಡಿ ಸ್ವಲ್ಪ ಕೆಂಪು ಬಂದಿದೆ ಅಲ್ಲ, ಇನ್ನೊಂದು ತೆಗೆಯುವ. ಇದು ತುಂಬ ಕೆಂಪಾಗಿದೆ ನೋಡಿ. ನೋಡಿ ನೋಡಿ ಇದು ಸರಿ ಸ್ವಲ್ಪ ಅಲ್ಲಿ ನೋಡಿ. ನೋಡಿ ಎಷ್ಟು ಕೆಂಪಾಗಿದೆ. ಇದು ನೋಡಿ, ಇದು ನೋಡಿ, ಮತ್ತು ಇದು ನೋಡಿ. ನೋಡಿ ಜೇನುತುಪ್ಪ ಹಾಕಿದಾಗ ಕಾಣ್ತದೆ. ಇದು ನೋಡಿ ಎಷ್ಟು ಕೆಂಪಾಗಿದೆ. ಜೇನುತುಪ್ಪ ಹಾಕಿದಾಗ ಅದನ್ನು ಕಟ್ ಮಾಡುವ. ಈ ಥರ ಕಟ್ ಮಾಡಿ ತಿನ್ನಬೇಕು. ಒಂದೊಂದೇ ಪೀಸನ್ನು ಇಟ್ಕೊಂಡು ಈಗ ತುಂಬ ಚೆನ್ನಾಗಿ ಜೇನುತುಪ್ಪದಲ್ಲಿ ತಿನ್ನಬೇಕು. ನೋಡಿ ಜೇನುತುಪ್ಪ ಹಾಕ್ತೇನೆ. ನೋಡಿ ಎಷ್ಟು ಚಂದ ಇದೆ ಜೇನುತುಪ್ಪ. ಆಹಾ, ಅದರಲ್ಲಿ ಮುಳುಗಿಸಿ ತಿಂದರೆ ಮೊಟ್ಟೆ ಹೊಡೆದಾಕಿ ಮೊಟ್ಟೆ ಶಾಸ ರೆಡಿಯಾಗಿದೆ. ಯಾವ್ದು ಬೇಕು ಅದರಲ್ಲಿ ತಿನ್ಬೋದು.
ಯಾವುದು ಬೇಕಾದಲ್ಲಿ ತಿನ್ಬೋದು ಮುಳುಗಿಸಿಕೊಂಡು. ಏನು ತಿನ್ನುವ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರ ಮಾತು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.